ಅರಣ್ಯ ಸಿಬ್ಬಂದಿಯಿಂದ 3 ಎನ್ಕೌಂಟರ್ ಪ್ರಕರಣ ಏನಾಯಿತು ಅದು ನಿಮಗೆ ಗೊತ್ತಿರುವಂಥ ಸಂಗತಿ. ಇದಾದ ಮೇಲಿಂದ ಏನಾಯಿತು, ಆಂಟಿ ಪೋಚಿಂಗ್ ಕ್ಯಾಂಪ್ ಏನಿರುತ್ತಲ್ಲ ಅದನ್ನು ಜಿಲಾಟಿನ್ ಕಡ್ಡಿಗಳನ್ನು ಇಟ್ಟು ಬ್ಲಾಸ್ಟ್ ಮಾಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ತನಿಖೆ ಶುರುವಾಗಿದೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅರಣ್ಯ ಇಲಾಖೆಯನ್ನೇ ದುಷ್ಕರ್ಮಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಇದು ಸಂಗತಿ. ಯಾಕಂದರೆ ಶಿಲುಬೆಪುರ ಅರಣ್ಯ ವ್ಯಾಪ್ತಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಶಿಲುಬೆಪುರ, ಚಾಮರಾಜನಗರ ಕೊಳ್ಳೇಗಾಲ ತಾಲೂಕಿನ ಶಿಲುಬೆಪುರ 10 ಎಕರೆ ಕಾಡನ್ನು ಸುಟ್ಟಾಕಿದ್ದಾರೆ. 10 ಎಕರೆ ಕಾಡು ಎಲ್ಲಿಗೆ ಬಂದಿದೆ ನಮ್ಮ ಸಮಾಜ ಯೋಚನೆ ಮಾಡಿ. ಎಲ್ಲಿಗೆ ಬಂದಿದೆ ನಮ್ಮ ಸಮಾಜ ಯೋಚನೆ ಮಾಡಿ. ಇದು ದೊಡ್ಡ ಎಚ್ಚರಿಕೆಯ ಗಂಟೆ. ಇದು ತಿಳ್ಕೊಂಬಿಡಿ, ದೊಡ್ಡ ಎಚ್ಚರಿಕೆಯ ಗಂಟೆ ಇದು. ಇದನ್ನು ವ್ಯವಸ್ಥೆ ಸರಿ ಮಾಡಲಿಲ್ಲ ಅಂತಂತಂದರೆ ನಾಳೆ ಬಹಳ ಕಷ್ಟ ಆಗುತ್ತೆ. 10 ಎಕರೆ ಕಾಡಿಗೆ ಬೆಂಕಿ ಇಡ್ತಾರೆ ಅಂತಂತಂದರೆ ಇನ್ನೆಂಥ ನೀಚರು ಸೇರಿಕೊಂಡಿರಬೇಕು ಯೋಚನೆ ಮಾಡಿ. ಇವರ ಜನ್ಮದಲ್ಲಿ 10 ಎಕರೆ ಕಾಡನ್ನು ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಇವರ ಜನ್ಮದಲ್ಲಿ ಏನಿದೆ ಅರ್ಥ ಇದು? ಮಲೆ ಮಹದೇಶ್ವರ ಇದನ್ನು ನೋಡಿ ಏನು ಅಂದ್ಕೊಂಡಿರ್ಬೇಕು ಯೋಚನೆ ಮಾಡಿ. ಅಬ್ಬಾ, ನನ್ನ ಪ್ರದೇಶದಲ್ಲಿ ಹಿಂಗೆಲ್ಲ ಆಗ್ತಾ ಇದೆಯಾ ಅಂತ. 10 ಎಕರೆ ಕಾಡು, ಇದನ್ನು ಹೈಸ್ಕೊಳ್ಳಿಕ್ಕೆ ಸಾಧ್ಯನಾ? ಇದನ್ನು ಅಂದರೆ ಏನು ಅರ್ಥ ಇದೆ ಹಾಗಾದರೆ? ತುಂಬ ಸ್ಪಷ್ಟ ಇದು. ಇದರ ಹಿಂದೆ ಏನಿದೆ, ಯಾರ್ಯಾರ ಕೈವಾಡ ಇದೆ, ಯಾರ್ಯಾರ ಮಾಫಿಯಾ ಇದೆ, ತುಂಬ ಸ್ಪಷ್ಟ. ಮೊನ್ನೆ ಜಿಲೆಟಿನ್ ಕಡ್ಡಿ ಬಳಸಿ ಕಳ್ಳಬೇಟೆ ತಡೆ ಶಿಬಿರವನ್ನೇ ಸ್ಫೋಟ ಮಾಡಿದರು. ಜಿಲೆಟಿನ್ ಕಡ್ಡಿಗಳು ಎಲ್ಲಿ ಸಿಕ್ತು ಇವ್ರಿಗೆ? 4 APC ಕ್ಯಾಂಪ್ಗಳನ್ನು ಬ್ಲಾಸ್ಟ್ ಮಾಡಲಾಯಿತು. ಈಗ 2.5 ಹೆಕ್ಟೇರ್ ಕಾಡಿಗೆ ಬೆಂಕಿ ಇಟ್ಟಿದ್ದಾರೆ. ಕಾಡಿನ ಒಡಲು ಬೆಂಕಿಯಿಂದ ಬೇಯ್ತಾ ಇದೆ. ಇಲ್ಲಿಗೆ ಬಂದು ನಿಂತಿದೆ ಸಮಾಜ. ನಮ್ಮ ಸ್ಥಿತಿಗತಿಗಳು ಇಲ್ಲಿಗೆ ಬಂದಿದೆ ನೋಡಿ. ನಮ್ಮ ಸ್ಥಿತಿಗತಿಗಳು ಮುಂದಿನ ಜೀವನವನ್ನು, ಮುಂದಿನ ಸ್ಥಿತಿಗತಿಗಳನ್ನು ಕಲ್ಪಿಸ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ ಏನಾಗುತ್ತೆ ಅಂತೇಳಿ ಅಂತ. ಯಾವ ಕಾಡಿನ ಪಕ್ಕದಲ್ಲಿರ್ತೀರಿ, ಯಾವ ಕಾಡಿನ ಮೇಲೆ ಡಿಪೆಂಡ್ ಆಗಿರ್ತೀರಿ. ಕಾಡು ಅಂದ್ರೇನು? ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ನಿಮ್ಮ ಧರ್ಮ, ನಿಮ್ದು ಯಾವುದೇ ಇರ್ಬೋದು, ಪ್ರಶ್ನೆ ಬೇರೆ. ಪ್ರಕೃತಿಗಿಂತ ದೊಡ್ಡ ದೇವರು ಯಾವುದಾದ್ರೂ ಇದೆಯಾ? ಹಸಿರಿಗಿಂತ ದೊಡ್ಡ ದೇವರು ಯಾವುದಾದ್ರೂ ಇದೆಯಾ? ಕಾಡಿಗಿಂತ ದೊಡ್ಡ ಆಸರೆ ಇನ್ಯಾವುದಾದ್ರೂ ಇದೆಯಾ? ಹೊಟ್ಟೆ ಉರಿದೋಗ್ತಾ ಇದೆ. ವ್ಯವಸ್ಥೆ ದುರ್ಬಲ ಆಯಿತು ಅಂತಂದ್ರೆ ಏನಾಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಯಾವಾಗ ಈ ಥರ ಘಟನಾವಳಿಗಳಾಯ್ತಲ್ಲ, ಇಡೀ ಪ್ರದೇಶವನ್ನು ನಾಕಾಬಂದಿ ಮಾಡಿ ಎಲ್ಲ ಕಡೆಗೆ ತಲಾಶ್ ಮಾಡಿಬಿಟ್ಟಿದ್ದರೆ ಇವತ್ತಿಂಥ ಸ್ಥಿತಿ ಬರ್ತಿರಲಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಮಂತ್ರಿಗಳು, ಸಂಬಂಧಪಟ್ಟಂಥ ಮಂತ್ರಿಗಳು ಇದನ್ನು ಕೇಳಿಸ್ಕೋಬೇಕು. ರಾಮಲಿಂಗಾರೆಡ್ಡಿ ಅವರೇ, ನೀವೊಬ್ಬರು ಮಾತಾಡಿದ್ದೀರಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಪರವಾಗಿ. ನೀವೊಬ್ಬರು, ವಿಪಕ್ಷಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಎಲ್ಲರೂ ಪರವಾಗಿ ಮಾತಾಡಿರ್ರೆ. ಪ್ರಶ್ನೆ ಬೇರೆ. ತನಿಖೆ ಆಗುತ್ತೆ, ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೆ, ಶಿಕ್ಷೆ ಆಗುತ್ತೆ, ಅದು ಬೇರೆ ವಿಚಾರ. ಅದು ನಾನು ಕೇಳ್ತಿರುವಂಥದ್ದು ಏನು ಅಂದರೆ, ನಿಮಗೆ ಕಾಡಿಗೆ ಬೆಂಕಿ ಇಡಲಿಕ್ಕೆ ನಿಮಗೆ ಮನಸ್ಸು ಹೆಂಗೆ ಬಂತು ಅಂತ. ಪರಮ ನೀಚರು ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಮತ್ತೆ ನಾನು ಹೇಳ್ತೀನಿ, ನಿಮ್ಮ ಜಾತಿ ಯಾವುದೇ ಇರ್ಬೋದು, ನಿಮ್ಮ ಧರ್ಮ ಯಾವುದೇ ಇರ್ಬೋದು, ನಿಮ್ಮ ನಂಬಿಕೆ ಯಾವುದೇ ಇರ್ಬೋದು, ಪ್ರಕೃತಿಗಿಂತ ದೊಡ್ಡ ದೇವರು ಯಾವುದಾದ್ರೂ ಇರಲಿಕ್ಕೆ ಸಾಧ್ಯನಾ? ಹಸಿರಿಗಿಂತ ದೊಡ್ಡ ದೇವರು ಇರಲಿಕ್ಕೆ ಸಾಧ್ಯನಾ? ಅದರ ನೆರಳಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಿ, ಅದರ ನೆರಳಲ್ಲಿ ಬದುಕ್ತಾ ಇದ್ದೀರಿ. ಈಗ ನಿಮ್ಮ ಧರ್ಮ ಬದಲಾಗಿರ್ಬೋದು, ನಿಮ್ಮ ಸಂಸ್ಕೃತಿ ಬದಲಾಗಿರ್ಬೋದು, ನಿಮ್ಮ ಪೂರ್ವಜರೆಲ್ಲಿದ್ದರು? ಇದೇ ಮಲೆ ಮಾದಪ್ಪನಿಗೆ ನಮಸ್ಕಾರ ಹೊಡ್ಕೊಂಡೇ ಅವರು ಬಂದಿರೋದು. ಭಾಳ ಬೇಸರ ಆಗ್ತಾ ಇದೆ ಇದು.
ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು 2.5 ಹೆಕ್ಟೇರ್ ಕಾಡಿಗೆ ಬೆಂಕಿ ಇಡೋದು ಅಂದ್ರೆ ಏನ್ರಿ ಅರ್ಥ? ಅದು ಯಾರ ಅಪ್ಪನ ಮನೆ ಆಸ್ತಿ? ಇದು ಯಾರ ಅಪ್ಪನ ಮನೆ ಆಸ್ತಿ? ಏನು ಮಾಡ್ತಾ ಇದೆ ವ್ಯವಸ್ಥೆ? ಕತ್ತೆ ಕಾಯಬೇಕು ವ್ಯವಸ್ಥೆ. ಈ ರೀತಿ ಘಟನಾವಳಿ ಆದಂಥ ಸಂದರ್ಭದಲ್ಲೇ ಸುತ್ತಮುತ್ತ ನಾಕಾಬಂದಿ ಹಾಕಿ ಎಲ್ಲ ಮನೆಗಳನ್ನು ಶೋಧ ಮಾಡಿ ಎಲ್ಲೆಲ್ಲಿ ಶಸ್ತ್ರಾಸ್ತ್ರಗಳಿದೆ ಏನು ಎತ್ತ ಅದೆಲ್ಲವನ್ನೂ ಕೂಡ ಶೋಧಿಸ್ಬಿಟ್ಟಿದ್ದಿದ್ರೆ, ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದರೆ ಇಂಥ ಸ್ಥಿತಿ ಬರ್ತಿರಲಿಲ್ಲ. ವಿಪಕ್ಷಗಳಿಗೆ ಎಲ್ಲರ ಮನಸ್ಸನ್ನು ಓಲೈಸಬೇಕು. ಈ ಮುಖಾಂತರ ಏನು ಅಂತಂದರೆ, ಈಗಿರುವಂಥ ಸರ್ಕಾರ ಇದೆಯಲ್ಲ ಅದು ನೋಡಿ ವಿರೋಧಿ ಸರ್ಕಾರ, ಅದು ಜನಸಾಮಾನ್ಯರನ್ನು ಕೊಲ್ಲುವಂಥ ಸರ್ಕಾರ ಅಂತ ಬಿಂಬಿಸಬೇಕಾಗಿತ್ತು. ಅವರು ಅದಕ್ಕೋಸ್ಕರ ಪರವಾಗಿ ನಿಂತರು. ಇನ್ನೂ ಆಡಳಿತ ಪಕ್ಷಕ್ಕೆ ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ, ಉಗುಳಂಗಿಲ್ಲ, ನುಂಗಂಗಿಲ್ಲ, ಬಿಸಿ ತುಪ್ಪ. ಹಾಗಾಗಿ ಅವರು ಮ್ಯಾನೇಜ್ ಮಾಡಿದರು. ಏನು ತಮಿಳುನಾಡಿನ ಮುಖ್ಯಮಂತ್ರಿ ತನಕ ಮಾತಾಡೋದು. ಯಾರು ತಮಿಳುನಾಡಿನ ಮುಖ್ಯಮಂತ್ರಿ? ಇವ್ರಿಗೆ ಏನು ಸಂಬಂಧ? ಎಲ್ಲಿಯವರು ಅವರು? ಎಲ್ಲಿ ಬದುಕ್ತಾ ಇದ್ದಾರೆ ಅವರು? ಸತ್ತರಲ್ಲ, ಎಲ್ಲಿ ಉಳಿದ್ರು ಅವ್ರನ್ನ? ಇದೇ ನೆಲದಲ್ಲಿ. ಯಾವ ಗಾಳಿ? ಇದೇ ಗಾಳಿ. ಯಾವ ನೆಲ? ಇದೇ ನೆಲ. ಯಾವ ಮಣ್ಣು? ಇದೇ ಮಣ್ಣು. ಯಾವ ಹಸಿರಲ್ಲಿ ಅವರ ಉಸಿರು? ಇದೇ ಹಸಿರಲ್ಲಿ. ಮಲೆ ಮಾದಪ್ಪನ ಸುತ್ತಮುತ್ತ ಬೆಟ್ಟಗಳಿದಾವಲ್ಲ, ಅದೇ ಹಸಿರಲ್ಲಿ ಅವರ ಉಸಿರು. ಏನಿದ್ರ ಅರ್ಥ ಹಾಗಾದ್ರೆ ನಿಮ್ಮದು? ಶೇಮ್. ಇಲ್ಲಿ ವ್ಯವಸ್ಥೆಯ ಫೇಲ್ಯೂರ್ ಕಾಣ್ತಾ ಇದೆ. ಇಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ, ವ್ಯವಸ್ಥೆ ಫೇಲ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮುಖ್ಯಮಂತ್ರಿಗಳು ಮಾತ್ರ ಹೇಳಿದ್ರು ಅವರಿಗೆ, ನೀವು ಬಾಯಿ ಮುಚ್ಕೊಂಡ್ರಿ, ಇದು ನಿಮಗೆ ಸಂಬಂಧಪಟ್ಟಿರೋದಲ್ಲ ಅಂತ. ಇಷ್ಟೊಂದು ಮಾತಾಡಲಿಕ್ಕೆ ಬಿಡಬಾರ್ದಾಗಿತ್ತು ಫಸ್ಟು. ಏನು ಫಾದರ್ಗಳು ಸೇರ್ಕೊಳ್ಳೋದಂತೆ ಬೇರೆ ಬೇರೆ ಕಡೆಯಿಂದ. ಇದೊಂದು ಭಾಳ ಒಬ್ರು ಹೇಳ್ತಾರೆ, ಯಾರೋ ಒಬ್ಬರು ಧಾರ್ಮಿಕ ಮುಖಂಡರು, ಇದೊಂದು ಸ್ಪೆಷಲ್ ಕೇಸ್ ಇದು, ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಪ್ರಾರ್ಥನೆಗೆ ಅಂತ. ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು, ಬೇಡ ಅಂದವ್ರು ಯಾರು ನಿಮಗೆ? ಆಮೇಲೆ ಆಗಿದ್ದೇನು? ನೀವೇನು ಆ ಕ್ಯಾಂಪ್ಗಳಿಗೆ ನಿನ್ನೆ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟ ಮಾಡುವಂಥದ್ದು? ಅಷ್ಟರ ಮಟ್ಟಿಗೆ 2.5 ಹೆಕ್ಟೇರ್ ಕಾಡಿಗೆ ಬೆಂಕಿ ಇಡೋದು, 10 ಎಕರೆ ಕಾಡಿಗೆ ಬೆಂಕಿ ಇಡೋದು, ಅಷ್ಟರ ಮಟ್ಟಿಗೆ ವ್ಯವಸ್ಥೆ. ಇನ್ನೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಾಳೆ ನಿಮ್ಮನ್ನು ಈ ಪ್ರಕೃತಿ ಶಪಿಸ್ಬಿಡುತ್ತೆ, ತಿಳ್ಕೊಳ್ಳಿ. ಶೇಮ್. ಭಾಳ ಹೊಟ್ಟೆ ಉರಿತಾ ಇದೆ ಇವತ್ತು ಬೆಳಗ್ಗೆನೇ. ಬನ್ನಿ, ನಮ್ಮ ಪ್ರತಿನಿಧಿ ಸೂರಜ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸೂರಜ್, ನೋಡ್ತಾ ಇದ್ದೀವಿ ಏನು 2.5 ಹೆಕ್ಟೇರ್ ಕಾಡು ಸುಟ್ಟು ಭಸ್ಮ ಆಗ್ತಾ ಇದೆ. ಏನಿದೆ ಅರ್ಥ ಇದು? ಮೊನ್ನೆ ನೋಡಿದ್ವಿ ನಾವು. ಮೊನ್ನೆ ಯಾರ್ಯಾರು ಈ ಕ್ಯಾಂಪ್ಗಳಿದಾವಲ್ಲ, ಈ ಬೇಟೆಯನ್ನು ತಡೆಗಟ್ಟುವಂಥ ಕ್ಯಾಂಪ್ಗಳು, ಆ ಕ್ಯಾಂಪ್ಗಳಿಗೇನೆ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟ ಮಾಡಿದ್ದು. ಇವತ್ತು 10 ಎಕರೆ ಕಾಡು, 2.5 ಹೆಕ್ಟೇರ್ ಫಾರೆಸ್ಟ್ ಬರ್ನ್ ಆಗ್ತಾ ಇದೆ ನಮ್ಮ ಕಣ್ಣೆದುರುಗಡೆಗೆ. ಏನು ನಡೀತಾ ಇದೆ? ಏನಂತೀರಿ ಸೂರಜ್? ಖಂಡಿತ ರಂಗನಾಥ್, ಯಾವಾಗ ಅರಣ್ಯ ಅಧಿಕಾರಿಗಳ ಗುಂಡಿಗೆ 3 ಬೇಟೆಗಾರರು ಬಲಿಯಾಗ್ತಾರೆ, ಬಲಿಯಾದಂತಹ ಸಂದರ್ಭದಲ್ಲಿ ಈಗ ರಿವೆಂಜ್ಗೆ ಬಿದ್ದಿರುವಂತದ್ದು ಅವರ ಕಿಡಿಗೇಡಿಗಳು ಮತ್ತೆ ಇರುವಂತಹ ಜೊತೆಗಿರುವಂತವರೇ ಈ ಒಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಮೊನ್ನೆ ತಾನೇ ಜಿಲೆಟಿನ್ ಕಡ್ಡಿಯನ್ನ ಬಳಸಿ 4 ಕಳ್ಳ ಬೇಟೆ ಶಿಬಿರವನ್ನ ಬ್ಲಾಸ್ಟ್ ಮಾಡ್ತಾರೆ. ಅದಾದ ಬಳಿಕ ನೆನೆ ರಾತ್ರಿ ಮತ್ತೆ ನೇರವಾಗಿ ಕಾಡಿಗೆ ನುಗ್ತಾರೆ. ಕಾಡಿಗೆ ನುಗ್ಗಿ ಬರೋಬ್ಬರಿ 10 ಎಕರೆಯಷ್ಟು ಕಾಡಿನ ಒಡಲಿಗೆ ಬೆಂಕಿ ಹಾಕ್ತಂದ್ರೆ ಲೆಕ್ಕ ಹಾಕಿ. ಆಮೇಲೆ ಪ್ರಮುಖವಾದಂತ ಅಂಶ ಅಂತ ಹೇಳಿದ್ರೆ, ಈಗೇನು ಶಿಲ್ಬೇಪುರ ಅನ್ನೋ ವ್ಯಾಪ್ತಿ ಇದೆ, ಆ ಶಿಲ್ಬೇಪುರ ವ್ಯಾಪ್ತಿಗೆ ಯಾವುದೇ ರೀತಿಯಾದಂತಹ ವಾಹನಗಳನ್ನು ತೆಗೆದುಕೊಂಡೋಗಿ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ಬೆಂಕಿಯನ್ನ ಆದಷ್ಟು ಬೇಗ ಯಾವುದೇ ಕಾರಣಕ್ಕೂ ಅರಣ್ಯ ಅಧಿಕಾರಿಗಳು ಅದನ್ನ ಆರಿಸಬಾರ್ದು, ನಂದಿಸಬಾರ್ದು. ಎಷ್ಟಾಗತ್ತೋ ಅಷ್ಟು ಕಾಡು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಬೇಕು ಅಂತ ಹೇಳಿ ದುರುದ್ದೇಶದಿಂದಾಗಿ ಬೆಂಕಿ ಆಗಿರುವಂತದ್ದು. ಸರಿಸುಮಾರು 8 ರಿಂದ 9 ಗಂಟೆಗಳ ಕಾಲ ಅರಣ್ಯ ಅಧಿಕಾರಿಗಳು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಈಗ ಕಾಡಿಗೆ ಬಿದ್ದಂತಹ ಬೆಂಕಿಯನ್ನು ಆರಿಸಿರುವಂತದ್ದು. ಒಂದಂತೂ ಕ್ರಿಸ್ಟಲ್ ಕ್ಲಿಯರ್ ರಂಗನಾಥ್, ಇಲ್ಲಿ ಯಾವಾಗ ಎನ್ಕೌಂಟರ್ ಆಗುತ್ತೆ, ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಕಾಡಿಗೆ ಹೋಗಬಾರ್ದು ಅಂತ ಆ ರೀತಿಯಾದಂತಹ ಒಂದು ಪರಿಸ್ಥಿತಿಗೆ ಎದುರಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಯಾರು ಕೂಡ ಹೋಗ್ತಿಲ್ಲ. ಈಗ ನೋಡಿದ್ರೆ ಜಿಲೆಟಿನ್ ಕಡ್ಡಿ ಸ್ಫೋಟ ಮಾಡ್ತಾರೆ, ಮತ್ತೊಂದು ಕಡೆ ಕಾಡಿಗೆ ಬೆಂಕಿ ಹಚ್ತಾ ಇದ್ದಾರೆ, ಮತ್ತೊಂದು ಕಡೆ ಎಲ್ಲೆಲ್ಲಿ ಅರಣ್ಯ ಅಧಿಕಾರಿಗಳ ವಾಹನಗಳು ಕಾಣ್ತಾ ಇದೆ ಅದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಎಲ್ಲಾದ್ರೂ ಕೂಡ ಒಬ್ಬಂಟಿಯಾಗಿ ಓಡಾಡ್ತಾ ಇದ್ರೆ ಅವ್ರನ್ನು ಕೂಡ ಟಾರ್ಗೆಟ್ ಮಾಡಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡೋಕೆ ಮುಂದಾಗ್ತಿರುವಂತದ್ದು.
ಇರುವಂತದ್ದು. ಈಗ ಕಾಡ್ತಿರುವಂತ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಎನ್ಕೌಂಟರ್ ಆಗಿದೆ ನಿಜ, ಆ ಎನ್ಕೌಂಟರ್ ಅಸಲಿಯೋ ನಕಲಿಯೋ ಅಂತ ಹೇಳಿ ರಾಜ್ಯ ಸರ್ಕಾರ ಈಗಾಗಲೇ ಕೂಡ ತನಿಖೆ ಮಾಡಕ್ಕೆ ಆದೇಶ ಕೊಟ್ಟಿದೆ. ಸ್ವತಃ ಏನು AC ಅವರು ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಏನು ವಶಕ್ಕೆ ಪಡೆಯಲಾಗಿದೆ, ಜಪ್ತಿ ಮಾಡಲಾಗಿದೆ ವೆಪನ್ಗಳ, ಅದನ್ನು ಕೂಡ ಹೈದರಾಬಾದ್ನ FS ಗೆ ತೆಗೆದುಕೊಂಡು ಕೊಡಲಾಗಿದೆ. ಇನ್ನೇನು ಒಂದು ವಾರಗಳಲ್ಲಿ ಸತ್ಯಾಸತ್ಯತೆಗಳು ಆಚೆ ಬರುತ್ತೆ. ಅಷ್ಟರ ಒಳಗಡೆ ಆಗಿ ಮತ್ತೆ ಮತ್ತೆ ಪದೇ ಪದೇಯಾಗಿ ಕಾಡಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕಾಡಿಗೆ ನುಗ್ತಾ ಇದ್ದಾರೆ, ಕಾಡಿಗೆ ಹೋಗಿ ಬೆಂಕಿ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಪರಿಸ್ಥಿತಿ, ಈ ಒಂದು ಸಿಚುವೇಶನ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಿಜಕ್ಕೂ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕಾಡು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪ್ರದೇಶವಾಗಿದೆ. ಇಡೀ ಕರ್ನಾಟಕದಲ್ಲಿ 2 ಟೈಗರ್ ರಿಸರ್ವ್ ಫಾರೆಸ್ಟ್ ಇರುವಂತಹ ಏಕೈಕ ಜಿಲ್ಲೆ ಅಂತ ಹೇಳಿದ್ರೆ ಅದು ಚಾಮರಾಜನಗರ ಜಿಲ್ಲೆ. ಇಡೀ ಒಂದು ಕರ್ನಾಟಕದಲ್ಲಿ 2 ವನ್ಯಜೀವಿ ಧಾಮಗಳಿದೆ ಅಂತ ಹೇಳಿದ್ರೆ ಅದು ಕೂಡ ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಜಿಲ್ಲೆ ಸರಿಸುಮಾರು 60% ಅಷ್ಟು ಕಾಡು ಇರುವಂತದ್ದು. ಇಂತಹ ಒಂದು ಪ್ರಕೃತಿನ ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ ಇದೊಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅರಣ್ಯ ಅಧಿಕಾರಿಗಳನ್ನ, ಅರಣ್ಯ ಇಲಾಖೆಯನ್ನ ಈ ಒಂದು ದುಷ್ಕರ್ಮಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಕ್ಕ ಕಡೆ ಏನು ಅರಣ್ಯಗಳು ವ್ಯಾಪ್ತಿ ಬರ್ತಾ ಇದೆ, ಕಾಡು ಬರ್ತಾ ಇದೆ, ಎಲ್ಲವಕ್ಕೂ ಕೂಡ ಬೆಂಕಿ ಹಾಕಿ ಒಂದು ವಿಕೃತಿಯನ್ನ ಮೀರ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.